ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಭಿಕ್ಕುಗಳಿಗೆ ನಮ್ಮ ಬುದ್ಧ ಜೈ ಭೀಮ್. ಎಲ್ಲ ಉಪಾಸಕರಿಗೂ ಕೂಡ ಜೈ ಭೀಮ್, ನಮ್ಮ ಬುದ್ಧ. ನಾನು ಬಂತೆ ಮಹಾಬೋಧಿ ಶ್ರಾಮ್ಯರಾಗಿದ್ದು ಇವಾಗ ನಾನು ಬೌದ್ಧ ಗಯಾದಲ್ಲಿದ್ದೇನೆ. ಬೌದ್ಧ ಗಯಾದಲ್ಲಿ ಮಹಾಬೋಧಿ ಮಹಾವಿಹಾರ BTMC ಆ್ಯಕ್ಟ್ 1949 ರದ್ದು ಮಾಡಲು ಆಗ್ರಹಿಸಿ ಫೆಬ್ರವರಿ 12ರಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಧರಣಿಯಲ್ಲಿ ನಾನು ಕೂಡ ಇಂದು 20ನೇ ಮಾರ್ಚ್ 2025ರಂದು ಬುದ್ಧಗಯಾದಲ್ಲಿ ನಡೆಯುತ್ತಿರುವಂಥ ಈ ಆಂದೋಲನದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿನ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡದೆ ಭಿಕ್ಕುಗಳಿಗೆ ರಾತ್ರೋರಾತ್ರಿ ಇಲ್ಲಿಂದ ಎಬ್ಬಿಸಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಹೋರಾಟ ತುಂಬ ಚುರುಕಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಭಿಕ್ಕು ಸಂಘ ಆಗಮಿಸ್ತಾ ಇದೆ. ಬೌದ್ಧ ಉಪಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ತುಂಬ ನೋವಿನ ಸಂಗತಿ, ತಥಾಗತ ಬುದ್ಧರಿಗೆ ಜ್ಞಾನವಾದಂಥ ಸ್ಥಳ ಸಾಮ್ರಾಟ್ ಅಶೋಕರಿಂದ ಸ್ಥಾಪನೆಗೊಂಡಂಥ ಮಹಾಬೋಧಿ ಮಹಾವಿಹಾರ 84,000 ಸ್ತೂಪಗಳಲ್ಲಿ ಇದೊಂದು. ಇದು ಕೂಡ ಬ್ರಾಹ್ಮಣರ ಕೈಯಲ್ಲಿ ಒದ್ದಾಡ್ತಾ ಇದೆ. ಅದನ್ನು ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬಂದಿದ್ದು ಅನೇಕ ಇತಿಹಾಸ ಇದೆ. ಆ ನಾಗರಿಕ ಧಮ್ಮಪಾಲ್ ಅವರು 1890ರಲ್ಲಿ ಆಗಮಿಸಿ ಪ್ರಾರಂಭ ಮಾಡಿದಂಥ ಹೋರಾಟ, ನಾಗಾರ್ಜುನ ಸುರೇಶ ಜಪಾನ್ದಿಂದ ಅವರು ಕೂಡ ಬಂದು ಮಾಡಿದಂಥ ಹೋರಾಟ, ಇದು 3ನೇ ಹಂತದ ಹೋರಾಟವಾಗಿದ್ದು ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಗಕ್ಕೂ ಸಿದ್ಧ ಇದ್ದೇವೆ ಅಂತ ಹೇಳುವಂಥ ಭಿಕ್ಕುಗಳು ಈ ಸಲ BTMC ಆ್ಯಕ್ಟ್ 1949 ರದ್ದು ಮಾಡಿ ಸಂಪೂರ್ಣ ಬೌದ್ಧರ ಕೈಗೆ ಒಪ್ಪಿಸಬೇಕಂತೇಳಿ ಈ ಆಂದೋಲನವನ್ನು ಶುರುವಾಗಿದೆ. ನಾನು ಕೂಡ ಕರ್ನಾಟಕದಿಂದ ಆಗಮಿಸಿ ನಾನು ಭಾಗವಹಿಸಿದ್ದೇನೆ. ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಭಿಕ್ಕುಗಳು ಕರ್ನಾಟಕ ರಾಜ್ಯದಲ್ಲಿ ಸುತ್ತಾಡದೆ ಬೌದ್ಧ ಗಯಕ್ಕೆ ಬಂದು ಈ ಆಂದೋಲನದಲ್ಲಿ ಭಾಗವಹಿಸಿ ಭಿಕ್ಕುಗಳ ಶಕ್ತಿ ತೋರಿಸಬೇಕು. ಭಿಕ್ಕುಗಳ ಶಕ್ತಿಯಿಂದಲೇ ಈ ಬುದ್ಧಗಯ ಆಂದೋಲನಕ್ಕೆ ಒಂದು ಶಕ್ತಿ ಬರಲಿದೆ. ಬೌದ್ಧ ಉಪಾಸಕರು ಸಾಕಷ್ಟು ಶ್ರಮಪಟ್ಟು ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಭಿಕ್ಕುಗಳಿಗೆ ಒದಗಿಸ್ತಾ ಇದ್ದಾರೆ. ಆಂದೋಲನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅದ ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಭಿಕ್ಕುಗಳು ಬೌದ್ಧಗಯಕ್ಕೆ ಆಗಮಿಸಿ ಈ ಒಂದು ಹೋರಾಟದಲ್ಲಿ ಆಂದೋಲನದಲ್ಲಿ ಭಾಗವಹಿಸಬೇಕಂತೇಳಿ ಮನವಿ ಮಾಡ್ತೇನೆ. ತುಂಬ ನೋವಿನ ಸಂಗತಿ ಅಂದರೆ ರಾತ್ರಿ ತುಂಬ ಜೋರಾಗಿ ಮಳೆ ಬಂದು ಟೆಂಟ್ ಎಲ್ಲ ಬಿದ್ದು ಹೋಗಿದೆ. ಇದನ್ನು ವ್ಯವಸ್ಥೆ ನಡೀತಾ ಇದೆ. ಈಗಾಗಲೇ ನೋಡ್ಬೋದು ಅನೇಕ ಭಿಕ್ಕುಗಳು ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿ ಆಗಮಿಸಿದ್ದಾರೆ. ತಾವು ಕೂಡ ಬಂದು ಭಾಗವಹಿಸಿ ಈ ಸಂದೇಶವನ್ನು ಬೇರೆಯವರಿಗೆ ಅಂತಂದ್ರೆ ಫಾರ್ವರ್ಡ್ ಮಾಡಿ ಎಲ್ಲರಿಗೆ ತಲುಪುವಂತೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ಆಕಾಶ್ ದಲಾಯ್ ಲಾಮಾ ಅವರು ಲೀಡ್ ಮಾಡ್ತಾಯಿದ್ದಾರೆ. ಡಾಕ್ಟರ್ ಕರುಣಶೀಲ್ ರಾಹುಲ್ ಬಂತೇಜಿಯವರು ಧಮ್ಮಭೂಮಿ ನೇತೃತ್ವದಲ್ಲಿ ಮೊನ್ನೆ ತಾನೇ 18ನೇ ತಾರೀಕು ಧಮ್ಮ ಕಾರ್ವಾ ಆಗ್ರಾದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ 200 ಭಿಕ್ಕುಗಳ ಜೊತೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಆಗಮಿಸಿದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬನಿದ್ದೇನೆ. ದಯವಿಟ್ಟು ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಉಪಾಸಕರು ಈಗಾಗಲೇ ರಾಜ್ಯದಲ್ಲಿ ಕೂಡ ಅನೇಕ ಹೋರಾಟಗಳನ್ನು ರೂಪಿಸಿ ಮೆಮೊರಂಡಮನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀರಿ. ಆದರೂ ಕೂಡ ಪ್ರತ್ಯಕ್ಷವಾಗಿ ಈ ಆಂದೋಲನದಲ್ಲಿ ಭಾಗವಹಿಸಬೇಕು. 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಸಾಮ್ರಾಟ್ ಅಶೋಕರ ಜಯಂತಿ ಕೂಡ ಈ ಆಂದೋಲನದಲ್ಲೇ ಪ್ರಾಂಗಣದಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಆಗಿದೆ. ಮತ್ತು ಮೇ 12ರಂದು ಬುದ್ಧ ಪೂರ್ಣಿಮೆ ಕೂಡ ಇಡೀ ದೇಶದ ಎಲ್ಲ ಬೌದ್ಧ ಭಿಕ್ಷುಗಳು ಮತ್ತು ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಬೇಕಂತೇಳಿ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. ಹಾಗೆ ದಯವಿಟ್ಟು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಭಿಕ್ಕುಗಳು ಬಂತೇಜಿಗಳು ತಾವು ಈ ಆಂದೋಲನದಲ್ಲಿ ಭಾಗವಹಿಸಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಬುದ್ಧ ಜೈ ಭೀಮ್.